ಬ್ರೇಕ್ ನಂತರ ಸ್ಟ್ರೈಟ್ ಇಟ್ಗೆ ಮತ್ತೆ ಸ್ವಾಗತ. ನಿಮ್ಮ ಇಲಾಖೆಯಲ್ಲಿ ನೀವು ಬಹಳಷ್ಟು ಹಗರಣ ಮಾಡಿದಿರಿ ಅಂತ ಹೇಳಿ ಕುಮಾರಸ್ವಾಮಿಯವರು ಸದನದಲ್ಲಿ ಇಂಧನ ಇಲಾಖೆಯ ಹಗರಣಗಳನ್ನ ಬಯಲು ಮಾಡ್ತಿದ್ದಾರಂತೆ. ನೋಡಿ, ಅವರು ಒಂದು ಪಕ್ಷದ ನಾಯಕರು. ಸುಮಾರು ಸಂದರ್ಭದಲ್ಲಿ ನನ್ನ ಜೈಲ್ ಕಳಿಸ್ತೀನಿ ಅಂತ ಹೇಳಿ ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ. ಜೈಲ್ ಕಳಿಸ್ತೀನಿ ಅಂತಾನೂ ಹೇಳಿದ್ದಾರೆ. ಕೃಷ್ಣ ಹುಟ್ಟದ ಜನ್ಮಸ್ಥಳಕ್ಕೆ ಕಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಬೇಕಾದಷ್ಟು ಅವರ ಶಿಷ್ಯರ ಕೈಲೆಲ್ಲ ನಮ್ಮ ಮೇಲೆ ಲೋಕಾಯುಕ್ತ ಕೇಸು, ತಂದೆ ಮಗ ಎಳೆ ಸೇರಿ ಪ್ರಯತ್ನ ಮಾಡಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾಡಲಿ, ಯಾವ ದಾಖಲೆಗಳು ಬೇಕಾದ್ರೂ ಬಿಡುಗಡೆ ಮಾಡಲಿ, ನನಗೇನು ಅಭ್ಯಂತರ ಏನಿಲ್ಲ. ನಾನು ಹಳ್ಳಿಯಿಂದ ಇಲ್ಲಿ ಗಂಟ ಬಂದ್ಬಿಟ್ಟಿದ್ದೀನಿ. 6 ಸತಿ ಗೆದ್ದಿದ್ದೀನಿ. ಕುಮಾರಸ್ವಾಮಿ ಮೇಲೂ ಗೆದ್ದಿದ್ದೀನಿ. ಅವ್ರ ಧರ್ಮಪತ್ನಿ ಮೇಲೂ ನನ್ನ ತಮ್ಮ ಗೆದ್ದಿದ್ದಾರೆ. ಅವ್ರ ತಂದೆ ಮೇಲೆ ಸೋತಿದ್ದೀವಿ. ಇದು ರಾಜಕಾರಣ 85ರಿಂದ ನಡ್ಕೊಂಡು ಬಂದಿದೆ. ನಮ್ಮ ಬಗ್ಗೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಪ್ರೀತಿ ಇದೆ. ಆಗಾಗ ನಮ್ಮನ್ನ ನೆನೆಸ್ಕೊಳ್ತಾ ಇರ್ತಾರೆ. ಸೊ ಅವ್ರ ಪ್ರೀತಿ ನಮ್ಮ ಬಗ್ಗೆ ಅಷ್ಟು ಮಾಡುವಾಗ, ನಮ್ಮ ಬಗ್ಗೆ ಗೌರವ ಮಾಡುವಾಗ, ಅವ್ರಿಗೆ ಒಳ್ಳೇದಾಗೋದಾದ್ರೆ, ಅವ್ರಿಗೆ ಸಂತೋಷ ಇರೋದಾದ್ರೆ ಏನು ಬೇಕಾದ್ರೂ ಪಾಪ ನೀವು ಯಾವ ರೀತಿ ಪ್ರೀತಿ ತೋರಿಸ್ತಿದ್ದೀರಾ? ನಾನು ಹೇಳ್ತೀನಿ ಕೇಳಿ, ನನಗೆ ಅವರು ಎಷ್ಟು ನಮ್ಮನ್ನ ಎಚ್ಚರಿಕೆ ಮಾಡ್ತಾರೋ, ಎಷ್ಟು ಬೈತಾರೋ, ನಮ್ಮ ಮೇಲೆ ಎಷ್ಟು ಕಾಡ್ತಾರೋ, ನಮ್ಗೆ ಅದು ಒಳ್ಳೇದಾಗ್ತಾ ಇದೆ. ಸೊ ಅದರಿಂದ ಅವ್ರು ಎಷ್ಟು ನಮ್ಗೆ ತೊಂದರೆ ಕೊಟ್ಟರು ಕೂಡ ನಮ್ಗೆ ಒಳ್ಳೇದಾಗ್ತಾ ಇದೆ. ನಮ್ಮ ಬೆಳವಣಿಗೆಗೆ ಅವರು ಕಾರಣಕರ್ತರು. ದೇವೇಗೌಡರ ಕುಟುಂಬದ ಮೇಲೆ ಪ್ರೀತಿ ಜಾಸ್ತಿಯಾಗಿ ನೀವು 4 ಜನ ಶಾಸಕರನ್ನ ಎಲ್ಲ ಒಂದ್ಸರಿ ಆದಿ ತಪ್ಪಿಸ್ತಿದ್ದೀರಂತೆ. ನೋಡಿ, ನನ್ನ ಫ್ರೆಂಡ್ಸ್ ಅವರು, ನನ್ನ ಪರ್ಸನಲ್ ಫ್ರೆಂಡ್ಸು, ಪೊಲಿಟಿಕಲ್ ಫ್ರೆಂಡ್ಸು ಬೇರೆ, ನನ್ನ ಪರ್ಸನಲ್ ಫ್ರೆಂಡ್ಸ್ ಅವರು. ರಾಜಕಾರಣ ಏನೇ ಇರ್ಬೋದು, ನಾವಿಬ್ರು ಡಿಫ್ರೆಂಟ್ ಪಾರ್ಟಿಗಳಿರ್ಬೋದು, ನಾವು ಪರ್ಸನಲ್ ಫ್ರೆಂಡ್ಸ್ ಅವರು. ಸೊ ನಾವು ಆಗಾಗ ಭೇಟಿ ಮಾಡ್ತೀವಿ. ಈಗ ಕುಮಾರಸ್ವಾಮಿನೂ ನಾವು ಲೋಕಚೂರಾಗಿ ಬೇಕಾದ ಸಂದರ್ಭದಲ್ಲಿ ನಾವು ಮಾತಾಡ್ತೀವಿ. ತಪ್ಪೇನಿದೆ ಅದರಲ್ಲಿ? ಸೊ ಈಗ ರೇವಣ್ಣವ್ರು ಬಂದು ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮಾತಾಡೋದಿಲ್ವೇ? ಬೇರೆ ಬೇರೆ ಸಂದರ್ಭ ಮಾತಾಡೋದಿಲ್ವೇ? ಈಗ ಕುಮಾರಸ್ವಾಮಿ ಅವರು ಬೇರೆ, ನಮ್ಮ ಮಿನಿಸ್ಟರ್ಸ್ ಹತ್ರ ಕುಮಾರಸ್ವಾಮಿ ಬೇರೆ ಹತ್ರ ಮಾತಾಡೋದೇ ಅಲ್ವೇ? ಮಾದೇವಪ್ಪನ ಹತ್ರ ಮಾತಾಡಿದ್ವಾ, ಇನ್ನೊಬ್ರ ಹತ್ರ ಮಾತಾಡಿದ್ವಾ, ಜಯಚಂದ್ರ ಹತ್ರ ಮಾತಾಡಿದ್ರೆ ಡಿಫ್ರೆಂಟ್. ಈಗ ನಿಮ್ಮ ಹತ್ರ ಬಂದು ಮಾತಾಡಿದಕ್ಕೆ ಬಣ್ಣ ಕಟ್ತಿದ್ದಾರೆ. ಕೆಲವರು ಏನ್ ಮಾಡಕ್ ಆಗ್ತದೆ? ನಾನು ಹೇಳಿದ್ನಲ್ಲ, ಕೆಲವು ಸಂದರ್ಭದಲ್ಲಿ ನಮ್ ಕಂಡ್ರೆ ಬಹಳ ಪ್ರೀತಿ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರು ಮಾಡ್ತಾರೆ. ನಿಮ್ ಪಾರ್ಟಿಗೆ ಬರ್ತಾರಂತ ನಾವ್ ಯಾರನ್ನು ಕರೆದು ಇಲ್ಲ, ಕರೆಯೋ ಅವಶ್ಯಕತೆ. ಅವರಾಗೆ ಬಂದ್ರೆ ಈಗ ಯಾಕೆ ಆ ಸಂದರ್ಭ ಬೇಡ, ಮುಂದಿನ ಚುನಾವಣೆ ಬಂದ್ರೆ ನೋಡೋಣ. ನೆಕ್ಸ್ಟ್ ಅದು 2018ಕ್ಕೆ ಬಂದಂತ ಸಂದರ್ಭದಲ್ಲಿ ಯಾರು ಯಾವ ಪಾರ್ಟಿಲಿ ಇರ್ತಾರೋ, ಯಾವ ಪಾರ್ಟಿಗೆ ಹೋಗ್ತಾರೋ, ಯಾವ ಪಾರ್ಟಿಗೆ ಬರ್ತಾರೋ ಅದನ್ನ ದೇವೇಗೌಡರು ಬಹಿರಂಗವಾಗಿ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಆಪರೇಷನ್ ಶುರು ಮಾಡಿದ್ದಾರೆ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಪಾಪ ಅವ್ರಿಗೂ ಅಷ್ಟೇ ನನ್ನ ಬಗ್ಗೆ ಬಹಳ ಪ್ರೀತಿ ಜಾಸ್ತಿ. ನನ್ನ ಆಗಾಗ ನೆನ್ಸ್ಕೊಳ್ತಾ ಇರ್ತಾರೆ. ನನ್ನಿಂದ ಪಾಪ ಅವ್ರಿಗೇನೋ ತೊಂದರೆ ಅಂತ ಅವ್ರು ಬಯಸ್ತಾ ಇರ್ತಾರೆ. ಯಾರೋ ಒಂದು ಜಜ್ಮೆಂಟ್ ಕೊಟ್ರು ನಾನೇ ಕಾರಣ ಅಂತಾರೆ, ಇಲ್ಲ ಯಾರೋ ಏನೋ ತೊಂದರೆ ಮಾಡಿದ್ರು ನಾನೇ ಕಾರಣ ಅಂತಾರೆ. ಅವ್ರಿಗೆ ಏನ್ ಬೇಕಾದ್ರೂ ಹೇಳಿ, ಅವ್ರು ಹಿರಿಯರಿದ್ದಾರೆ. ಡಿ ಕೆ ಶಿವಕುಮಾರ್ ತೆಗಿಲೇಬೇಕಂತೇಳಿ ಹಠಕ್ಕೆ ಬಿದ್ದಿದ್ದಾರೆ. ಸಿಎಂ ಪ್ರತಿದಿನ ದಾಳಿ ಮಾಡಿದಾಗ ಕೂಡ ನಿಮ್ಮ ಹೆಸರು ಹೇಳ್ತಾರೆ. ಅವ್ರ ಪ್ರಯತ್ನ ಮಾಡ್ಲಿ, ಶಾಂತಿನಗರ ಸೊಸೈಟಿ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಏನ್ ಬೇಕಾದ್ರು ನೋಡಿ, ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದವನು. ನನಗೂ ಶಾಂತಿನಗರ ಸೊಸೈಟಿಗೂ ಯಾವ ತರದ ಸಂಬಂಧ ಇಲ್ಲ. ನಮ್ಮ ಕುಟುಂಬದವ್ರು 1-2-3 ಜನ ಮೆಂಬರ್ಗಳಿರ್ಬೋದು. ಏನ್ ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ. ಏನ್ ಓಡೋಗೋದೇನಿದೆ? ಈ ದೇಶ ನ್ಯಾಯಾಲಯ. ರಾಜಕಾರಣ ನಿಮ್ಮಿಬ್ಬರ ನಡುವಿನ ಅಥವಾ ಕುಟುಂಬ ದ್ವೇಷನ? ನನಗಂತೂ ಅವ್ರ ಮೇಲೆ ದ್ವೇಷ ಇಲ್ಲ. ನಾನು ಯಾಕೆ ದ್ವೇಷ ಮಾಡಕ್ಕೋಲಿ? ಇಡೀ ನಿಮ್ಮ ಕುಟುಂಬವರ ಮುಗಿಸಕ್ ಹೊರಟಿದ್ರು ಅವರು. ಅವ್ರದ್ದು ಪ್ರಯತ್ನ ಮಾಡಿದ್ರು, ಕೇಸ್ ಹಾಕಿದ್ರು, ಮತ್ತೊಂದು ಮಾಡಿದ್ರು, ತೊಂದರೆ ಕೊಟ್ರು, ಬೇಕಾದಷ್ಟು ಮಾಡಿದ್ರು. ಅಂದ್ರೂ ನಮಗೇನಾಗ್ಲಿಲ್ಲ. ನಾವು ಅದನ್ನ ಜಯಿಸ್ಕೊಂಡು ಅಷ್ಟೇ, ಅರಗಿಸ್ಕೊಂಡು ಮುಂದಕ್ಕೆ ಕೂಡ ದೇವ್ರು ನನಗೆ ಅರಗಿಸ್ಕೊಳ್ಳೋ ಶಕ್ತಿ ಎಲ್ರಿ. ನಾ ಬೆಂಗಳೂರಿಗೆ ನಾವು ಮಾಮೂಲಿ ಇಲ್ಲಿ ನಾವೇನು ದೊಡ್ಡ ಶ್ರೀಮಂತರ ಮಕ್ಕಳಲ್ಲ, ಇಲ್ಲ ಅಂತ ನಾನು ಚೀಫ್ ಮಿನಿಸ್ಟರ್ ಮಗನೂ ಅಲ್ಲ, ಪ್ರೈಮ್ ಮಿನಿಸ್ಟರ್ ಮಗನಲ್ಲ. ಒಬ್ಬ ಆರ್ಡಿನರಿ, ಒಬ್ಬ ಮಿಡಲ್ ಕ್ಲಾಸ್. ನಾನೇನು ಬಡವ ಅಂತ ನಾನು ಹೇಳುದಿಲ್ಲ. ಒಬ್ಬ ಮಿಡಲ್ ಕ್ಲಾಸ್ ರೈತರ ಕುಟುಂಬದ ಮನೆ ಬಂದು ಇಲ್ಲಿ ಬೆಂಗಳೂರಲ್ಲಿ ಇಷ್ಟ್ರ ಮಟ್ಟಿಗೆ ನಾವು ಬೆಳೆದಿದ್ದೀವಪ್ಪ. ಸಾಕು ನಮ್ಗೆ. ದೇವ್ರು ಇಷ್ಟೆಲ್ಲ ನಮ್ಗೆ ನಿಮ್ಮಂತವ್ರ ಆಶೀರ್ವಾದದಿಂದ ಇಷ್ಟು ಬೆಳೆಸಿದ್ದಾನ. ಇದಕ್ಕಿನ್ನ ಏನು ಯೋಚನೆ ಮಾಡಕ್ಕಾಗ್ತದೆ? ಈ ವಯಸ್ಸಿಗೆ ಇದಕ್ಕಿನ್ನ ಏನ್ ಬೆಳಿಲಿಕ್ಕೆ ಸಾಧ್ಯ? ನಿಮ್ಮ ಕ್ಷೇತ್ರದಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆಯಾ? ಅಲ್ಲ ರೀ, ಮುಖ್ಯಮಂತ್ರಿಗಳಾಗಿದ್ದಾಗ ಬಳ್ಳಾರಿ ಅಂತಿದ್ರು, ಈಗ ರಿಪಬ್ಲಿಕ್ ಆಫ್ ಕನಕಪುರ. ಈಗ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಕುಮಾರಸ್ವಾಮಿ, ದೇವೇಗೌಡರು ಇವರೆಲ್ಲ ತನಿಖೆಗಳು ಮಾಡಿಸಿದ್ರು. ಬಿಜೆಪಿ ಕಾಲದಲ್ಲೂ ಕೂಡ ನಡೀತು. ಯೋಗೇಶ್ವರ ಅರಣ್ಯ ಸಚಿವರಿದ್ದಾಗ ನಿಮ್ಮ ವಿರುದ್ಧ ವರದಿ ಕೊಟ್ಟರು. ಅವರು ಕೂಡ ಮಾಡಿದ್ರು, ಅವರು ಪ್ರಯತ್ನ ಪಟ್ಟರು. ಏನಾಯ್ತು? ಏನ್ ವರದಿ ಕೊಟ್ರು? ಏನ್ ಬಂತು? ಅಲ್ಲ, ಅದ ಹೆಂಗೆ ಯೋಗೇಶ್ವರ್ ನೀವು ಫ್ರೆಂಡ್ ಆದ್ರಿ, ಅಷ್ಟೆಲ್ಲ ವರದಿ ಕೊಟ್ರು, ನಿಮ್ಮ ಮೇಲೆಲ್ಲ ಮುಗಿಬಿದ್ರು, ದಾಳಿ ಮಾಡಿಸಿದ್ರು. ಅವಕಾಶವನ್ನು ಕೊಡ್ಬೇಕು. ಪಾಲಿಟಿಕ್ಸ್ ಅಲ್ಲಿ ಏನ್ ಪರ್ಮನೆಂಟ್ ಏನಿದೆ? ಏನ್ ಪರ್ಮನೆಂಟ್? ಈಗ ನಾವು ಕುಮಾರಸ್ವಾಮಿ ಅವರು ಒಂದೇ ಸರ್ಕಾರ ಮಾಡಿರ್ಲಿಲ್ವೇ? ಈಗ JDS ನವರು ನಾವು ಮಾಡ್ಲಿಲ್ವೇ? ಒಂದೇ ಪಕ್ಷದಿಲ್ವೇ? ಈಗ ನಾವೆಲ್ಲ ಸೇರಿ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿರ್ಲಿಲ್ವೇ? ಪ್ರಧಾನಮಂತ್ರಿ ಮಾಡಿದ್ದು ನಮ್ಮ ಸರ್ಕಾರ ಸ್ವಾಮಿ. ನಾವು ನಮ್ಮ ಸರ್ಕಾರ. ಸಿಸ್ಟಮ್ ಬ್ಯಾಕ್ ಸ್ಟಾಪ್ ಹಾಕಿದ್ರು. ಬ್ಯಾಕ್ ಅಂತ ಬೇಡ ಅನ್ಬೇಕಾಯ್ತು.
ನಾನು ಪ್ರಧಾನಮಂತ್ರಿ ಆಗುದಿಲ್ಲ ಅನ್ಬೇಕಾಯ್ತು. ಪ್ರಧಾನಮಂತ್ರಿ ಆಗಕ್ಕೆ ಹೆಸರು ಬೇಕಾಗೆ ಕಾಂಗ್ರೆಸ್ ಸರ್ಕಾರ ಬೇಕಾಯ್ತು, ನರಸಿಂಹರಾವ್ ಬೇಕಾಯ್ತು, ಕಾಂಗ್ರೆಸ್ ಮೆಂಬರ್ಗಳು ಬೇಕಾಗಿತ್ತು. ಅದೆಲ್ಲ ಸುಮ್ಮನೆ ಸತ್ಯಕ್ಕೆ ಬಹಳ ದೂರದಂತ ವಿಷಯ. ಅಲ್ಲ, ಯೋಗೇಶ್ವರ್ ನೀವು ಹೆಂಗ್ ಒಂದಾದ್ರಿ ಅಂತ, ಯಾಕಂದ್ರೆ ನಿಮ್ಮ ಮೇಲೆ ಅಷ್ಟೊಂದು ಗಂಭೀರವಾಗಿ ಆರೋಪ ಮಾಡಿದ್ರೆ ಈಗ ನೀವು ದೋಸ್ತಿಗಳಾಗಿ. ಈ ಯೋಗೇಶ್ ನೋಡ್ರಿ, ನಾವು ರಾಜಕಾರಣದಲ್ಲಿ ಹಂತದಲ್ಲಿ ನಾವು ಅವ್ರನ್ನ ಸಹಾಯ ಮಾಡಿದ್ದೀವಿ, ಗೊಬ್ಬರ ಹಾಕಿದ್ದೀವಿ, ಒಳ್ಳೇದು ಬಯಸಿದ್ದೀವಿ. ಇವತ್ತು ಕೂಡ ಕೆಲವು ಸಂದರ್ಭದಲ್ಲಿ ಕೆಲವು ತಪ್ಪು ಮಾಡ್ತಾರೆ. ಎಂತೆಂತ ನಮ್ಮ ಮನೆ ಮಕ್ಕಳು ತಪ್ಪು ಮಾಡಿದಾಗ ನಾವು ಕ್ಷಮಿಸಿದಿಲ್ವೇ, ಹಂಗೆ ನಮ್ಮ ಸ್ನೇಹಿತರುಗಳು ತಪ್ಪು ಮಾಡಿದಾಗ ಕ್ಷಮಿಸ್ಬೇಕಾಗ್ತದೆ. ಒಂದು ಹೇಳ್ತೀನಿ ಕೇಳಿ, ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಬಿ ಬೋಲ್ಡ್ ಹಾರ್ಟೆಡ್ ವೆನ್ ಯು ಆರ್ ಡಿಫೀಟೆಡ್, ಬಿ ಲಾರ್ಜ್ ಹಾರ್ಟೆಡ್ ವೆನ್ ಯು ಆರ್ ವಿಕ್ಟೋರಿಯಸ್ ಅಂತ. ಸೊ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾಗ, ನಾನು ಮಂತ್ರಿ ಇದ್ದಾಗ ನಾನು ಯಾಕೆ ಆ ದ್ವೇಷನ ಮಂತ್ರಿ ಇದ್ದಾಗ ದುರುಪಯೋಗ ಮಾಡ್ಕೊಳೋಗ್ಲಿ? ಈಗ ಒಂದಷ್ಟು ಜನಕ್ಕೆ ಒಳ್ಳೇದಾದ್ರೆ ಒಳ್ಳೇದಾಗ್ಲಿ ಬಿಡಿ, ದ್ವೇಷ ಕುಟುಂಬ ಇರ್ಬೋದು, ಈಗ ಈಶ್ವರಪ್ಪ ಎಲ್ಲರೂ ಕೂಡ ನಿಮ್ಮ ಮೇಲೆ ಮುಗಿ ಬೀಳ್ತಾರೆ. ಒಂದು ಗಾದೆ ಇದೆ, ದೇವೇಗೌಡರ ಕುಟುಂಬದವರು ಮಾಟ ಮಂತ್ರ ಅಂತ ಬಹಳಷ್ಟು ಮೊರೆ ಹೋಗ್ತಾರೆ. ಈ ಡಿ ಕೆ ಶಿವಕುಮಾರ್ ಮಾಟ ಮಂತ್ರದ ಮೊರೆ ಹೋಗಿ ಏನಾದ್ರು ಬಚಾವ್ ಆಗ್ತಿದಾರ? ಇಲ್ಲ, ನನಗೇನಂತ ಸಂದರ್ಭ ಇಲ್ಲ. ಅವ್ರು ನನ್ಗೆ ಹೇಳ್ತೀನಿ ಕೇಳಿ, ಅವ್ರು ನನ್ನ ಮೇಲೆ ಎಷ್ಟೇ ನನ್ನ ಮೇಲೆ ಅಗೆ ಬಯಸಿದ್ರು, ತೊಂದರೆ ಮಾಡಿದ್ರು, ನನ್ನ ಕರೆಕ್ಟ್ ಮಾಡಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಏನು ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಹಂಗಾದ್ರೆ? ಅಲ್ಲ, ನನ್ ಕರೆಕ್ಟ್ ಮಾಡ್ತಾ ಇದ್ದಾರೆ. ನಾನು ತಪ್ಪು ದಾರಿಗೆ ಇಳಿಲೇ ಇರ್ಲಿಕ್ಕೆ, ಏನಾದ್ರು ಹೆಚ್ಚು ಕಮ್ಮಿ ಮಾಡದೇ ಇರ್ಲಿಕ್ಕೆ ಇಂಥವ್ರೆಲ್ಲ ಇದಾರಪ್ಪ, ನೀನು ಬಹಳ ಹುಷಾರಾಗಿ ಹೆಜ್ಜೆಯಲ್ಲಿ ಹೋಗ್ಬೇಕು ಅಂತ ನಂಗೆ ಹಿತೈಷಿಗಳು, ನಿಜವಾದ ಹಿತೈಷಿಗಳು ಅವರೇ. ಓಕೆ, ಈ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡ್ತೀನಿ. ಸ್ಟ್ರೈಟ್ ನಲ್ಲಿ ಮತ್ತೊಂದು ಬ್ರೇಕ್.